ಕಳೆದ 2 ದಿನಗಳ ಹಿಂದೆ ಒಂದು ಬ್ಲಾಸ್ಟ್ನಿಂದ ಇಡೀ ಅರಮನೆ ನಗರಿ ಕಂಗಾಲಾಗಿತ್ತು. ಇದಾದ ಬಳಿಕ ಮತ್ತೊಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೈಸೂರಿನ ಜನ ಕಂಗಾಲಾಗಿದ್ದಾರೆ. ಕಾರಣ ಕೈಯಲ್ಲಿ ಮಾರಕಾಸ್ತ್ರಗಳನ್ನ ಹಿಡ್ಕೊಂಡು ದರೋಡೆ ಮಾಡ್ತಿದ್ದಾರಂತೆ ಈ ಗ್ಯಾಂಗ್ನವರು. ಹಂಗಾಗಿ ಆ ಭಾಗದ ಜನ ಬೆಚ್ಚಿ ಬಿದ್ದಿದ್ದಾರೆ. ಎಲ್ಲಿ ಏನಾಯ್ತು ಆ ಕುರಿತ ಸಂಪೂರ್ಣ ವರದಿ ಇಲ್ಲಿದೆ ನೋಡಿ. ಹಾಡ ಹಗಲೇ 5ರಿಂದ ಚಿನ್ನದಂಗಡಿ ರಾಬರಿ. ಗನ್ ತೋರಿಸಿ ಚಿನ್ನಾಭರಣ ದೋಚಿದ ಕದೀಮರು. ಮಠ ಮಧ್ಯಾಹ್ನ ಗಿರಾಕಿಗಳು ಕಡಿಮೆ ಇದ್ದ ಹೊತ್ತಿನಲ್ಲಿ ಮೈಸೂರಿನ ಹುಣಸೂರಿನ ಸ್ಕೈ ಗೋಲ್ಡ್ ಅಂಡ್ ಡೈಮಂಡ್ ಮಳಿಗೆಯಲ್ಲಿ ದರೋಡೆಕೋರರು ದರೋಡೆ ಮಾಡಿ ಪರಾರಿಯಾಗಿದ್ದಾರೆ. ಸಿನಿಮೆಯ ಸ್ಟೈಲ್ನಲ್ಲಿ ಚಿನ್ನದ ಅಂಗಡಿಯ ಮ್ಯಾನೇಜರ್ ಹಣೆಗೆ ಗನ್ನಿಟ್ಟು ಅಂಗಡಿಯಲ್ಲಿದ್ದ ಜ್ಯುವೆಲ್ಲರಿಗಳೆಲ್ಲವನ್ನೂ ದೋಚಿ ಪರಾರಿಯಾಗಿದ್ದಾರೆ. ಈ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದ್ದು ಇಡೀ ಮೈಸೂರು ಜನತೆಯನ್ನೇ ಬೆಚ್ಚಿ ಬೀಳಿಸಿದೆ. ಎರಡು ಬೈಕ್ನಲ್ಲಿ ಬಂದಂತಹ 5 ಡಕಾಯಿತರು ಚಿನ್ನದಂಗಡಿಗೆ ನುಗ್ಗಿ ಕೇವಲ 12 ನಿಮಿಷದಲ್ಲಿ 5 ಕೋಟಿ ಮೌಲ್ಯದ ಚಿನ್ನಾಭರಣ ವಜ್ರಾಭರಣ ದೋಚಿ ಬೈಕ್ನಲ್ಲಿಯೇ ಎಸ್ಕೇಪ್ ಆಗಿದ್ದಾರೆ. ರಾಬರ್ಗಳು ಮೊದಲಿಗೆ ಚಿನ್ನದಂಗಡಿಗೆ ಚಿನ್ನವನ್ನ ತೆಗೆದುಕೊಳ್ಳುವ ಸೋಗಿನಲ್ಲಿ ಬಂದು ಏಕಾಏಕಿ ಮ್ಯಾನೇಜರ್ ಅಜ್ಗರ್ ಮೇಲೆ ಗನ್ನಲ್ಲಿ ಫೈರಿಂಗ್ ಮಾಡಿದ್ದಾರೆ. ಏನೋ ದರೋಡೆ ಆಗ್ತಾ ಇದ್ದಂತೆ ಹುಣಸೂರು ಪೊಲೀಸರು ಆಗಮಿಸಿ ಪರಿಶೀಲನೆ ನಡೆಸಿದ್ರು. ನಂತರ ರಾಬರ್ಗಳ ಬಗ್ಗೆ ಅಂಗಡಿ ಮಾಲೀಕರು ಸಿಬ್ಬಂದಿಯಿಂದ ಮಾಹಿತಿ ಕಲೆ ಹಾಕಿ ಡಕಾಯಿತ ಬಂಧನಕ್ಕೆ ಬಲೆ ಬೀಸಿದ್ದಾರೆ.